ಇವಾಗ ಯಾರು ಶತ್ರುಗಳು ಬಂದ್ರು ಅಂತ ಹೇಳಿದಾಗ ಆ ಕಡೆಗೆ ಎಕ್ಸಿಟ್ ಆಗೋದಕ್ಕೆ ಎಕ್ಸಿಟ್ ಅಲ್ಲೇ ಎಕ್ಸಿಟ್ ಆಗುವಂತದ್ದು ಇರ್ಲಿಲ್ಲ. ಎಕ್ಸಿಟ್ ಇಲ್ಲ ಅಲ್ಲೇ. ನಿಧಿ ಇಡುವಂತ ಉಸಿರಾಡ್ಲಿಕ್ಕೂ ಕೂಡ ಜಾಗ ಇಲ್ಲ ನಿಮಗೆ. ಒಂದಷ್ಟು ಟೈಮ್ ಹೋಯ್ತು ಸತ್ತೇ ಹೋಗ್ತಾನಲ್ಲೇ. ಅದರಿಂದ ಅದೇನೊಂದು ದ್ರವ್ಯ ಇಡಂತದ್ದು ಜಾಗನೇ ಅದು. ಮತ್ತು ಇಲ್ಲಿ ಇವರು ಈ ಮನೆತನದವ್ರು ಕೂಡ ಶ್ರೀಮಂತ ಮನೆತನದವರು. ಈಗ ಭಯಂಕರ ಅವಾಗ ಏನಪ್ಪ ಅಂದ್ರೆ ಇಲ್ಲಿ ಇಡ್ಲಿಕ್ಕೂ ಕೂಡ ಅದನ್ನ ಉಪಯೋಗ ಮಾಡ್ಕೊಳ್ತಿದ್ರೆ ನೀವು ತಾತ ಮುತ್ತಾತ ಎಲ್ಲ ಇಟ್ಕೊಳ್ತಾ ಇದ್ರೇನೋ ಅಂತ ಹೇಳ್ಕೊಂಡು ನನಗೆ ಅನ್ಸುತ್ತೆ. ಅಂದ್ರೆ ಅದನ್ನು ರಾಜಾರಾಮ್ ಕೂಡ ಯೂಸ್ ತಾತನ ಕಾಲದಾಗೆ ಬೆಳ್ಳಿ ರಾಶಿ ಪಾಲೆ ಮಾಡಿದಾರಂತ, ಬಂಗಾರ ತಕ್ಕಡೆಯಲ್ಲಿ ತೂಕ ಮಾಡಿದಾರ. ಮತ್ತೆ ಹಾಗಿರುವಾಗ ಇದು ಎಷ್ಟು ಇರ್ಬೋದು? ನಾಲ್ಕು ಜನ ನಮ್ಮ ಅಜ್ಜನ ಅಣ್ತಂದ್ರನ್ನ ಹಿಸೆ ಆಗ್ಬೇಕಾದ್ರೆ ಅಂದ್ರೆ ಪಾಲ್ ಮಾಡ್ಕೊಂತಾರ. ಬೆಳ್ಳಿ ರಾಶಿ ಪಾಲ್ ಮಾಡಿದ್ದು ಕೊಳಗ ಅಳತೆ ಮಾಡಿ ಎಲ್ಲಿ ಇಡ್ತಾರೆ? ಆ ಬೆಳ್ಳಿ ರಾಶಿ ಎಲ್ಲಿ ಇಡ್ತಾರೆ? ಬಂಗಾರ ಇಲ್ಲೇ ಇಡ್ಬೇಕಲ್ಲ, ಒಂದು ಸೀಕ್ರೆಟ್ ಆಗಿ ಮತ್ತೆ ಸೇಫ್ಟಿ ಇರೋ ಪ್ಲೇಸ್ ಇಲ್ಲಿ ಇಡ್ಬೇಕಲ್ಲ. ಲಾಕರ್ ಸಿಸ್ಟಮ್ ಇತ್ತು ತಾನೆ, ಅದನ್ನ ಅಲ್ಲೇ ಇಟ್ಟಿರ್ಬೇಕು. ಅದರಿಂದ ನನ್ನ ಊಹೆ ಬಹುಶಃ ಇವ್ರ ಹತ್ರ ಹೋಗುತ್ತೆ. ನಿಜ. ರಾಶಿ ಮಾಡಿದ್ರಂದ್ರೆ ಇನ್ನೆಷ್ಟು ಮಟ್ಟಿಗೆ ರಾಶಿ. ಹೌದು, ನಮ್ಮ ಹೇಳಿರ್ತಾರಲ್ಲ ಈಗ ಅಜ್ಜ ಮೊಮ್ಮಗನಿಗೆ ಹಿಂಗೆ ಕತೆ ಹೇಳಿರ್ತಾರ. ಹಂಪಿಯಲ್ಲಿ ಮುತ್ತು ರತ್ನಗಳನ್ನು ಬಳ್ಳದಿಂದ ಅಳೆದು ಮಾಡಿದರು. ಕೊಳಗದಾಗ ಯಾವ ಅಳತೆ? ಕೊಳಗದಲ್ಲಿ ಬಳ್ಳದಿಂದ 2 ವರ್ಷ ರೆಕ್ಕೆ ಹಿಡಿತೆ ಹಂಗಿತ್ತು ಕೊಳಗ. ಅದ್ರಲ್ಲಿ ಕೊಳಗದ ಅಳತೆ ಅವಾಗ. ಮತ್ತೆ ತೂಕ ಕಡಿಮೆ. ಇದೇನು ಕಮ್ಮಿ ಆಗಿರ್ತಕ್ಕಂಥ ರಾಜ್ಯ ಅಲ್ಲ, ಸಂಪದ್ಭರಿತವಾದಂತ ರಾಜ್ಯವಾಗಿತ್ತು. ಇವಾಗ ಸುಟ್ಟೋದ್ವಲ್ಲ ಅರಮನೆಗಳು, ಅವಿನ್ನೆಷ್ಟು ಭವ್ಯವಾಗಿದ್ದು, ಎಷ್ಟು ಲಾಕರ್ ಇದ್ದು, ಯಾವ ತರ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ರು. ಈ ರೂಮಿಂದ ಆಚೆ ರೂಮಿಗೆ ಇದು ಹಲಿಗೆ ಅಲ್ಲಿ ಹೇಳಿದ್ನಲ್ಲ ಆಗ್ಲೇ, ಹಲಿಗೆ ಕಡೆ ನೀವು ಬನ್ನಿ, ಒಳಗೆ ಬನ್ನಿ, ಬೆಳಕು ಬರುತ್ತಾ. ಈ ಬಾಲ್ ತೆಗೆದ್ರೆ ಆಚೆ ರೂಮಿಂದ ಬರಕ್ ಬರುತ್ತೆ ಲಾಕ್. ಆಚೆ ರೂಮಿಂದ ಆಮೇಲೆ ಇಲ್ಲೂ ಅಷ್ಟೇ ಹೋಯ್ತು. ಇದೊಂದು ಗೂಡು ಇಲ್ಲೂ ಮಾಡ್ಯಾರ ನೋಡಿ, ಈ ಸೀಕ್ರೆಟ್. ಇಲ್ಲೂ ಒಂದಿದೆ ಇದೇ ಥರದ್ದು. ಮಳೆ ಹೋಗಿದ್ಯಾ ಅದು. ಮತ್ತೆ ಇದು ಅಲ್ಲಿ 4 kg ಬಂಗಾರ, 6 kg ಹಾಕ್ಬೋದು ಈ ರೂಮಾಗ. ಆಯ್ತಾ? ಅವತ್ತಿನ ಕಾಲದ ತೂಗು ಮಂಚದ ಸರಪಳಿ, ಮಂಚ ಹೋಗಿದೆ, ಸರಪಳಿ ಉಂಟು, ತೂಗು ಮಂಚ. ಇವಾಗಲ್ಲ ಇದು ರೈಲು ಗಿಂಡಿ ಅಂತ, ಇದು ಹಳೆದೆ. ನೀರು ಇಟ್ಕೊಳ್ಳೋದು ಅಲ್ಲ, ಕಾಶಿ ಕಂಬಿಗೆ, ಕಾಶಿ ತಂಬಿಗೆ ಅಂತ. ಇದಕ್ಕೆ ಜಾಸ್ತಿ ಹಿಂದೆ ತುಪ್ಪ ಕಾಶಿ ಹೊಯ್ದಿಡೋರು. ಹಳ್ಳಗ್ಲಿನೇ ಇರ್ಬೇಕು, ಬಟನ್ ಹೋಗಿದೆ ಅದು. ಇದು ರಥಶೇಪು ಮಂಟಪ. ಇದ್ರಾಗಲ್ಲ ದೇವಸ್ಥಾನದಲ್ಲಿ ರಥ ಎಳಿತಾರಲ್ಲ ಆ ಥರ ಗಾಲಿ ಇದೆ ನೋಡಿ ಕೆಳಗಡೆ. ಮಂಟಪ ಜಾರ್ಸಕ್ ಬರುತ್ತೆ ಆಚೀಚಿಗೆ. ಮಾಡ್ಬೇಕಾದ್ರೆ ಇವ್ರು ಅಂಬರಾಯ ಮಠ ಅವ್ರನ್ನ ಕರ್ಕೊಂಬಂದು ನಮಗ್ ಗೊತ್ತಾಯ್ತು. ಅಲ್ಲಿವರೆಗೆ ನಮಗೆ ಗೊತ್ತಿಲ್ಲ. ನಿಮ್ಮ ಅಪ್ಪ ತಾತ ಅವರಿಗೆಲ್ಲ ಅಂದ್ರೆ ಗೊತ್ತಿತ್ತು. ಕೆಲವೊಂದಿಷ್ಟು ವಿಚಾರಗಳು ಯಾವುದೇ ನಮಗೆ ಏನಾಗಿದೆ ಅಂದ್ರೆ 1971ರಲ್ಲಿ ಮನೆಗೆ ಬೆಂಕಿ ಬಿದ್ದು ದಾಖಲಾತಿಗಳೆಲ್ಲ ಸುಟ್ಟೋಗಿಬಿಟ್ಟಿದ್ದಾವೆ. ತುಂಬಾ ದಾಖಲಾತಿಗಳಿದ್ದು ಮೇಲೆ ನಮ್ಮ ಮೇಲೆ ಉಪ್ಪರಿಗೆ ಮೇಲೆ. ಇದು ನೋಡಿ, ಇದು ಅಷ್ಟೇ ಡಿಸೈನ್ ನೋಡಿ. ಇದೆಲ್ಲ ಒಂದೊಂದು ಮುಡಿ, ಇದೆಲ್ಲ ಹಲಸಿಂದು. ಇದೆಲ್ಲ ನೋಡಿ ಅಷ್ಟು ಮುಡಿಗೂ ಡಿಸೈನ್ ಇದು ಸಖತ್ತಾಗಿದೆ ಡಿಸೈನ್ ಎಲ್ಲ.